My dear students, today we are going to discuss about accuracy, precision, error, least count, and also we are going to discuss about types of errors. Now let me to talk about what is the meaning of accuracy. See here, what is the meaning of accuracy? ACCU or ACY. ಏನು ಅಕ್ಯುರಸಿ ಅಂತಂದರೆ ನೋಡಿಲಿ, let me to talk about what is the meaning of accuracy. Now let us consider the actual length of pen is 12 cm. ನಾ ಈಗ ಒಂದು ಪೆನ್ನನ್ನು ತಗೊಳ್ತೀನಿ, ಅದರ ಲೆಂತ್ 12 cm ಇದೆ. ಅಂದರೆ the actual length of pen is the actual length of a pen is 12 centimeter. ಈ ಆಕ್ಚುಯಲ್ ಲೆಂತ್ಗೆ ನಾವು ಟ್ರೂ ವ್ಯಾಲ್ಯೂ ಅಂತ ಕರೆಯೋದುಂಟು. ಟ್ರೂ ವ್ಯಾಲ್ಯೂ ಅಂತ ಕರೆಯೋದುಂಟು. ಓಕೆ, ಅಂದರೆ ಈ ಪೆನ್ನಿನ ನಿಜವಾದ ಉದ್ದ ಆಕ್ಚುಯಲ್ ಲೆಂತ್ ಟ್ರೂ ವ್ಯಾಲ್ಯೂ 12 ಸೆಂಟಿಮೀಟರ್ ಇದೆ. ಈಗ ಆ ಪೆನ್ನನ್ನು ಒಂದು ಮೀಟರ್ ಸ್ಕೇಲ್ ಮುಖಾಂತರ, ಅಂದರೆ ಇಂಚು ಪಟ್ಟಿ ಅಂತೆಲ್ಲ, ಅದ್ರ ಮುಖಾಂತರ ನಾವು ಮೆಜರ್ ಮಾಡೋಣ. ಹಂಗಾರೆ ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ ಎಷ್ಟು ಬರ್ತದೆ ನೋಡೋಣ. ದಟ್ ಈಸ್ ಮೆಜರ್ಡ್ ವ್ಯಾಲ್ಯೂ. ಮೆಜರ್ಡ್ ವ್ಯಾಲ್ಯೂ ಎಷ್ಟು ಬಂತದ? ಮೆಜರ್ಡ್ ವ್ಯಾಲ್ಯೂ ಆಫ್ ಪೆನ್ ಈಸ್, ಒಂದು ಸ್ಕೇಲ್ ಅನ್ನು ತಗೊಂಡು ಆ ಪೆನ್ನನ್ನು ನಾವು ಅಳತೆ ಮಾಡೋಣ. ಅವಾಗ 11.95 centimeter ಬಂತು. ನೋಡ್ರಿ, ವಾಟ್ ಇಸ್ ದ ಆಕ್ಚುಯಲ್ ಲೆಂತ್ ಆಫ್ ಪೆನ್? 12 ಸೆಂಟಿಮೀಟರ್. ಅದರ ನಿಜವಾದ ಉದ್ದ 12 ಸೆಂಟಿಮೀಟರ್ ಇದೆ. ಆ ನಿಜವಾದ ಉದ್ದಕ್ಕೆ ಆಕ್ಚುಯಲ್ ಲೆಂತ್ಗೆ ನಾವು ಟ್ರೂ ವ್ಯಾಲ್ಯೂ ಅಂತ ಕರಿತೀವಿ. ಆದರೆ ಆ 12 ಸೆಂಟಿಮೀಟರ್ ಇರ್ತಕ್ಕಂಥ ಪೆನ್ನನ್ನು ನೀವು ಒಂದು ಸ್ಕೇಲ್ ಮುಖಾಂತರ ಮೆಜರ್ ಮಾಡಿದಾಗ ಅದೆಷ್ಟು ಬರ್ತಾ ಇದೆ? 11.95 ಸೆಂಟಿಮೀಟರ್ ಬರ್ತಾ ಇದೆ. ಹೌದಾ? ಹಾಗಾದರೆ ಇಲ್ಲಿ ನೋಡ್ರಿ, ಆಕ್ಚುಯಲ್ 12 ಸೆಂಟಿಮೀಟರ್ ಇದೆ, ಬಟ್ ಅದು ಇಷ್ಟು ಬರ್ತಾ ಇದೆ. ಅಂದರೆ ಸಮಥಿಂಗ್ ಇಸ್ ರಾಂಗ್ ಇನ್ ದ ಮೆಜರ್ಮೆಂಟ್. ಹೌದಾ? ಮತ್ತೆ ನಾವು ಇನ್ನೊಂದ್ಸಲ ಮೆಜರ್ ಮಾಡೋಣ. ಸೆಕೆಂಡ್ ಟೈಮ್ ಮೆಜರ್ ಮಾಡೋಣ. ಮೆಜರ್ಡ್ ವ್ಯಾಲ್ಯೂ. ಹಂಗಾರೆ ಸೆಕೆಂಡ್ ಟೈಮ್ ಮೆಜರ್ ಮಾಡಿದಾಗ ಎಷ್ಟು ಬರ್ತದ? 11.98 ಸೆಂಟಿಮೀಟರ್ ಬಂತಂತೆ. ನೋಡ್ರಿ, ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ 11.95 ಸೆಂಟಿಮೀಟರ್ ತೋರಿಸಿತ್ತು. ಸೆಕೆಂಡ್ ಟೈಮ್ ಮತ್ತೆ ಸೇಮ್ ಪೆನ್ನನ್ನು ಮೆಜರ್ ಮಾಡಿದಾಗ 11.98 ಸೆಂಟಿಮೀಟರ್ ತೋರಿಸ್ತಾ ಇದೆ. ಇನ್ನು ಥರ್ಡ್ ಟೈಮ್ ಮೆಜರ್ ಮಾಡೋಣ. ಮೆಜರ್ಡ್ ವ್ಯಾಲ್ಯೂ. ನೋಡ್ರಿ, ಥರ್ಡ್ ಟೈಮ್ ಮೆಜರ್ ಮಾಡಿದಾಗ 11.94 ಸೆಂಟಿಮೀಟರ್ ತೋರಿಸ್ತಂತೆ. ಹಂಗಾರೆ all these are measured values, but this is true value. ಇದೊಂದೇ ಟ್ರೂ ವ್ಯಾಲ್ಯೂ. ಅದರ ಆ್ಯಕ್ಚುಯಲ್ ಅಂತ 12 ಸೆಂಟಿಮೀಟರ್ ಇದೆ, ಬಟ್ ಇಲ್ಲಿ ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ ಇಷ್ಟು ತೋರಿಸ್ತು, ಸೆಕೆಂಡ್ ಟೈಮ್ ಇಷ್ಟು, ಥರ್ಡ್ ಟೈಮ್ ಇಷ್ಟಿತ್ತು. ಯಾಕೆ ಈ ಒಂದು ಡಿಫ್ರೆನ್ಸ್ ಬರ್ತಾ ಇದೆ ಅಂದರೆ ಸಮಥಿಂಗ್ ಇಸ್ ಫಾಲ್ಟ್. ಮೆಜರ್ಮೆಂಟಲ್ಲಿ ಏನೋ ಸ್ವಲ್ಪ ಎರರ್ ಇದೆ ಅಂತ ಅರ್ಥ. ಆದರೆ ಈ 3 ಸಲ ಮೆಜರ್ ಮಾಡಿದಾಗ ಸ್ವಲ್ಪ ಡಿಫರೆನ್ಸ್ ತೋರಿಸ್ತಾ ಇದೆ. ಆದರೆ ಈ 3ರಲ್ಲಿ ಯಾವುದು 12 ಸೆಂಟಿಮೀಟರ್ ಬಹಳ ಕ್ಲೋಸ್ ಐತಲ್ಲ, ಅದಕ್ಕೆ ನಾವು ಏನು ಕರಿತೀವಿ? ಅಕ್ಯುರಸಿ ಆಫ್ ದ ಮೆಜರ್ಮೆಂಟ್ ಅಂತ ಕರಿತೀವಿ. ಸಿ, ಅಮಂಗ್ ದೀಸ್ ತ್ರೀ ಮೆಜರ್ಮೆಂಟ್ಸ್ ದಿಸ್ ಒನ್ ಈಸ್ ವೆರಿ ಕ್ಲೋಸ್ ಟು ದ ಟ್ರೂ ವ್ಯಾಲ್ಯೂ. ಟ್ರೂ ವ್ಯಾಲ್ಯೂಗೆ ಯಾವ ಮೆಜರ್ಡ್ ವ್ಯಾಲ್ಯೂ ಭಾಳ ಸಮೀಪ ಇದೆಯೋ ಅದಕ್ಕೆ ನಾವೆಂತೀವಿ accuracy of the measurement ಅಂತ ಕರಿತೀವಿ. See here, 11.98, it is very close to true value, that is 12 centimeter. Hence, this is called what? Accuracy of the measurement ಅಂತ ಕರಿತೀವಿ. ಅಂದರೆ accuracy ಅಂತಂದರೆ the closeness of the measured value to the true value. ನೋಡ್ರಿ, ಈ true value ಇದು ಬಹಳ ಕ್ಲೋಸ್ ಇತ್ತಿಲ್ಲ ಈ measured value. This is called what? Accuracy of the measurement ಅಂತ ಕರಿತೀವಿ. ಅದಕ್ಕೆ ನಾವು ಅಕ್ಯುರಸಿಯನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ದ ಕ್ಲೋಸ್ನೆಸ್ ಆಫ್ ದಿ
closeness of measured value. The closeness of measured value to the true value. Yes or no? The closeness of measured value to the true value is called what? Accuracy of the measurement ಅಂತ ಕರಿತೀವಿ. Okay, now let me to talk about what is the meaning of precision. ಈಗ ನಾವು precision ಅಂದ್ರೆ ಏನು ಅಂತ ನೋಡೋಣ. ಏನಾಗ precision ಅಂತಂದ್ರೆ the second definition is precision. This is first definition. What is the meaning of precision? Well, precision ಅಂತಂದ್ರೆ ಏನು? Precision. It is the limit to which measurement of the physical quantity is done. ನೋಡ್ರಿ, ಇದು ನಿಮ್ಗೆ ಅರ್ಥ ಆಗಲಿಲ್ಲ. ನಾನು ಫಸ್ಟ್ ಡೆಫಿನೇಷನ್ ಬರೀತೇನೆ. It is the limit to which measurement of physical quantity is done. ನೋಡ್ರಿ, precision ಅಂತಂದ್ರೆ it is the limit to which measurement of physical quantity is done. ನೋಡ್ರಿ, ಈಗ ಈ ಮಾಸ್ ಅನ್ನ ಮೆಜರ್ ಮಾಡೋದು ಒಂದು ಲಿಮಿಟ್ ಇದೆ. ನಾವು ಇಲ್ಲಿಂದ ಎಲ್ಲಿಗೂ ಮಾಸ್ ಅನ್ನ ಮೆಜರ್ ಮಾಡ್ಬೋದು ಅಂದ್ರೆ 10⁻³ kg ಇಂದ ಹಿಡ್ಕೊಂಡು ನಾವು 10⁵55 kg ವರೆಗೂ ನಾವು ಮೆಜರ್ ಮಾಡ್ಬೋದು. ಅಂದ್ರೆ ಮಾಸ್ ಅನ್ನ ಮೆಜರ್ ಮಾಡೋದು ಒಂದು ಲಿಮಿಟ್ ಇದೆ. ಬಿಯಾಂಡ್ ದಿಸ್ ವಿ ಕಾಂಟ್ ಮೆಜರ್. ಈ ಲಿಮಿಟ್ಗೆ ನಾವೇನು ಕರಿತೀವಿ? ಪ್ರಿಸಿಷನ್ ಅಂತ ಕರಿತೀವಿ. ಈಗ ಸ್ಮಾಲ್ ಕ್ವಾಂಟಿಟಿ ತಗೊಂಡು ಒಂದು ಮೀಟರ್ ಸ್ಕೇಲ್ನ ತಗೊಂಡ್ರೆ ಅದನ್ನು ಎಲ್ಲಿವರೆಗೂ ನೀವು ಮೆಜರ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿ 10⁻² ಮೀಟರ್ 10⁻³ ಮೀಟರ್ದಿಂದ ಹಿಡ್ಕೊಂಡು ನೀವು 10⁻² ಮೀಟರ್ವರೆಗೂ ನೀವು ಮೆಜರ್ ಮಾಡ್ಬೋದು. ಅಂದ್ರೆ ಇಟ್ ಇಸ್ ದ ಲಿಮಿಟ್ ಟು ವಿಚ್ ದ ಫಿಸಿಕಲ್ ಕ್ವಾಂಟಿಟಿ ಲೆಂತ್ ಇಸ್ ಮೆಜರ್ಡ್ ಬೈ ಯೂಸಿಂಗ್ ಎ ಮೀಟರ್ ಸ್ಕೇಲ್. ಸೊ ಇಲ್ಲಿ ಬೇಸಿಕಲಿ ನಿಮ್ಗೆ ಏನಂತ ಅಂದರೆ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಮೆಜರ್ ಮಾಡ್ಬೋದು. ಆ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಪ್ರಿಸಿಷನ್ ಅಂತ ಕರಿತೀವಿ. ನೋಡಿ, ಮಾಸನ್ನು ತೆಗೆದುಕೊಂಡಾಗ 10⁻³ kg ಇಂದ ಹಿಡ್ಕೊಂಡು 10⁵55 kg ತನಕ ನಾವು ಮೆಜರ್ ಮಾಡ್ಬೋದು. ಬಿಯಾಂಡ್ ದಿಸ್ ವಿ ಕಾಂಟ್ ಮೆಜರ್. ಅದಕ್ಕೆ ಇಟ್ ಈಸ್ ದ ಲಿಮಿಟ್ ಟು ವಿಚ್ ಮೆಜರ್ಮೆಂಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಇಸ್ ಡನ್. ಆಗ ದಿಸ್ ಇಸ್ ದ ಡೆಫಿನಿಷನ್ ಆಫ್ precision. Now tell me what is the meaning of precision. It is the limit to which measurement of physical quantity is done. Now the second definition is least count. What do you mean by least count? ಅಂದ್ರೆ least count ಅಂದ್ರೆ ಏನು? See, least count LC ಅಂತ ಕರೆಯೋದು. ಹಂಗಾರೆ ವಾಟ್ ಯು ಮೀನ್ ಬೈ ಲೀಸ್ಟ್ ಕೌಂಟ್? ಲೀಸ್ಟ್ ಕೌಂಟ್ ಅಂದ್ರೆ ಏನು? ಒಂದು ಸಾಧನದ ಸಹಾಯದಿಂದ ಎಷ್ಟು ಮಿನಿಮಮ್ ವ್ಯಾಲ್ಯೂವನ್ನು ನಾವು ಮೆಜರ್ ಮಾಡ್ಬೋದಲ್ಲ, ಆ ಮಿನಿಮಮ್ ಕ್ವಾಂಟಿಟಿ ಮೆಜರ್ಡ್ ಬೈ ದ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ವಾಟ್? ಲೀಸ್ಟ್ ಕೌಂಟ್. ಅಂದರೆ ಇಟ್ ಈಸ್ ದ ಮಿನಿಮಮ್ ಕ್ವಾಂಟಿಟಿ. It is the minimum quantity. Minimum ಅಥವಾ small. It is the minimum quantity. It is the minimum quantity measured
by an instrument. By an instrument. ನೋಡಿ, the minimum quantity measured by an instrument is called what? Least count. ಇಲ್ಲಿ ನಾವು ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ನಾನು ಬರಿತಾ ಹೋಗ್ತೀನಿ. ನಂಬರ್ 1 ಯಾವುದದು? ಮೀಟರ್ ಸ್ಕೇಲ್ ಅನ್ನು ತಗೊಳ್ಳಿ. ಓಕೆ, ಮೀಟರ್ ಸ್ಕೇಲ್. ಮೀಟರ್ ಸ್ಕೇಲ್ ಸಹಾಯದಿಂದ ಎಷ್ಟು ಮಿನಿಮಮ್ ಕ್ವಾಂಟಿಟಿನ ಮೆಜರ್ ಮಾಡ್ಬೋದು? 10⁻³ ಮೀಟರ್. ಇದಕ್ಕಿಂತ ಕಮ್ಮಿ ಇದ್ರೆ ಇದನ್ನ ಯೂಸ್ ಮಾಡಿ ನಮಗೆ ಮೆಜರ್ ಮಾಡಕ್ಕೆ ಬರಲ್ಲ. ಹಂಗಾರೆ ದಿಸ್ ಇಸ್ ದ ಲೀಸ್ಟ್ ಕೌಂಟ್ ಆಫ್ ಮೀಟರ್ ಸ್ಕೇಲ್. ಹೇಳಿದಲ್ಲ, ಇಟ್ ಇಸ್ ದ ಮಿನಿಮಮ್ ಕ್ವಾಂಟಿಟಿ ಮೆಜರ್ಡ್ ಬೈ ಅನ್ ಇನ್ಸ್ಟ್ರೂಮೆಂಟ್. ಇಷ್ಟು ಮಿನಿಮಮ್ ಮಾತ್ರ ಇದನ್ನು ಬಳಸಿ ನಾವು ಮೆಜರ್ ಮಾಡ್ಬೋದು. ಆದರೆ ಇದಕ್ಕಿಂತ ಕಮ್ಮಿ ಇದ್ರೆ ನಾವು ಇದನ್ನು ಯೂಸ್ ಮಾಡಿ ಮೆಜರ್ ಮಾಡೋಕ್ಕಾಗಲ್ಲ. ಅಂದರೆ ದಿಸ್ ಇಸ್ ದ ಮಿನಿಮಮ್ ಕ್ವಾಂಟಿಟಿ ಮೆಜರ್ಡ್ ಬೈ ದ ಮೀಟರ್ ಸ್ಕೇಲ್. ಹ್ಯಾನ್ಸ್ 10⁻³ ಮೀಟರ್ ಇಸ್ ದ ಲೀಸ್ಟ್ ಕೌಂಟ್ ಆಫ್ ದ ಮೀಟರ್ ಸ್ಕೇಲ್. ಇನ್ನು ಸೆಕೆಂಡ್ ಒನ್ ಯಾವುದಪ್ಪ? ಯಾವುದು? ಸ್ಕ್ರೂ ಗೇಜ್. ಸ್ಕ್ರೂ ಗೇಜ್ ಬಳಸಿ 10⁻⁴ ಮೀಟರ್ನ ನಾವು 10⁻⁴ ಮೀಟರ್ ಇದನ್ನು ಬಳಸ್ಬೋದು. ಅಂದರೆ ಇದಕ್ಕಿಂತ ಕಮ್ಮಿ ಇತ್ತಂದ್ರೆ ಇದನ್ನ ಬಳಸಕ್ಕೆ ಬರೋಂಗಿಲ್ಲ. ಹಂಗಾದ್ರೆ ದಿಸ್ ಇಸ್ ದ ಲೀಸ್ಟ್ ಕೌಂಟ್ ಆಫ್ ಸ್ಕ್ರೂ ಗೇಜ್. ಈ ರೀತಿ ಒಂದು ಸಾಧನ ಎಷ್ಟು ಮಿನಿಮಮ್ ಕ್ವಾಂಟಿಟಿನ ಮೆಜರ್ ಮಾಡ್ತಲ್ಲ ಅದು ಅದರ ಲಿಸ್ಟ್ ಕೌಂಟ್ ಆಗಿರ್ತದೆ. ಸಿಯರ್ ಲೀಸ್ಟ್ ಕೌಂಟ್ ಮೀನ್ಸ್ ವಾಟ್? ಇಟ್ ಈಸ್ ದ ಮಿನಿಮಮ್ ಕ್ವಾಂಟಿಟಿ ಮೆಜರ್ಡ್ ಬೈ ಅನ್ ಇನ್ಸ್ಟ್ರೂಮೆಂಟ್. ಓಕೆ, ನಾವು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ವಾಟ್? ಈಗ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಏನಪ್ಪ ಅಂತಂದರೆ ಎರರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಎರರ್ ಹಿಯರ್? ಸಿಯರ್ ಇಲ್ಲಿ ಎರರ್ ಅಂದರೆ ಏನು? ಮೀನಿಂಗ್ ಆಫ್ ಎರರ್. ಎರರ್ ಅಂದರೆ ನಾನು ಅದೆಲ್ಲ ಹೇಳಿದೆ. ಈಗ ಫಸ್ಟ್ ಎಷ್ಟು ತೋರಿಸಿತ್ತು? ಲೆಂತ್ ಆಫ್ ಪೆನ್. ಸಿಯರ್ ದ ಆ್ಯಕ್ಚುಯಲ್ ಲೆಂತ್ ಆಫ್ ಪೆನ್ ಅಂದರೆ ಟ್ರೂ ವ್ಯಾಲ್ಯೂ, ಆ್ಯಕ್ಚುಯಲ್ ವ್ಯಾಲ್ಯೂ. ಆ್ಯಕ್ಚುಯಲ್ ಲೆಂತ್ ಈಸ್ 12 ಸೆಂಟಿಮೀಟರ್ ಅಂತ ಅನ್ಕೊಳ್ಳಿ. ಮೆಜರ್ಡ್ ಲೆಂತ್ ನಾವು ಮೆಜರ್ ಮಾಡಿದಾಗ ಮೆಜರ್ಡ್ ವ್ಯಾಲ್ಯೂ ನಾವು ಒಂದು ಸಾಧನ ಅಳತೆ ಮಾಡಿದಾಗ ಎಷ್ಟು ಬಂದರೆ 11.5 ಸೆಂಟಿಮೀಟರ್ ಬರುತ್ತೆ ಅನ್ಕೊಳ್ಳಿ. ಜಸ್ಟ್ ಅಪ್ರಾಕ್ಸಿಮೇಟ್ 11.5 ಸೆಂಟಿಮೀಟರ್ ಇದೆ, ಹೌದಾ? ಬಟ್ ಟ್ರೂ ವ್ಯಾಲ್ಯೂ ಎಷ್ಟೈತಿ? 12 ಸೆಂಟಿಮೀಟರ್ ಇದೆ. ಸಮಥಿಂಗ್ ಎರರ್ ಇಸ್ ದೇರ್. ಎರರ್ ಹೆಂಗೆ ಕಂಡುಹಿಡಿತೀರಿ ನೀವು? ಈ ಟ್ರೂ ವ್ಯಾಲ್ಯೂದಲ್ಲಿ ನೀವೇನು ಮೆಜರ್ಡ್ ವ್ಯಾಲ್ಯೂನ ಕಳೀತೀರಿ. ಮೆಜರ್ಡ್ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂದಲ್ಲಿ ಮೆಜರ್ಡ್ ವ್ಯಾಲ್ಯೂ ಅಂದರೆ ಎರರ್ ಇಸ್ ಡಿಫೈನ್ಡ್ ಆಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆ್ಯಂಡ್ ಮೆಜರ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ವಾಟ್? ಎರರ್. ಇಲ್ಲಿ ನೋಡಿ, ಟ್ರೂ ವ್ಯಾಲ್ಯೂ 12 ಸೆಂಟಿಮೀಟರ್ ಇದೆ, ಮೆಜರ್ಡ್ ವ್ಯಾಲ್ಯೂ 11.5 ಸೆಂಟಿಮೀಟರ್ ಇದೆ. ಎರರ್ ಎಷ್ಟು ಬಂತು? 0.5 ಸೆಂಟಿಮೀಟರ್ ಎರರ್ ಬಂತು. ದಿಸ್ ಇಸ್ ದ ಎರರ್ ಫೌಂಡ್ ಇನ್ ದ ಮೆಜರ್ಮೆಂಟ್. ಅಂದರೆ ಎರರ್ ಮೀನ್ಸ್ ವಾಟ್? ದ ಡಿಫರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆ್ಯಂಡ್ ಮೆಜರ್ಡ್ ವ್ಯಾಲ್ಯೂ. ದ ವ್ಯತ್ಯಾಸ ಬಿಟ್ವೀನ್ ನಿಜವಾದ ವ್ಯಾಲ್ಯೂ ಆ್ಯಂಡ್ ಅಳತೆ ಮಾಡಿದ ವ್ಯಾಲ್ಯೂ ಈಸ್ ಕಾಲ್ಡ್ ವಾಟ್? ಎರರ್. Getting the idea? This is about precision, accuracy and errors. Now let me talk about different types of errors. 4 types of errors are there. Now first one is instrumental errors. Instrumental error. Now let us study what do you mean by instrumental errors. ಏನು instrumental errors ಅಂತಂದರೆ, see here, whenever you are going to measure any physical quantity, some errors are found to happen. It may be due to the faulty design of the instruments, or it may be due to the any other reason. If in the measurement of the physical quantity, if errors are found due to faulty design of the instruments, measuring instruments, then such type of errors are known as instrumental errors. ನೋಡ್ರಿ,
ಕೆಲವೊಮ್ಮೆ ನಾವು ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ನಾವು ಮೆಜರ್ ಮಾಡುವಾಗ ಏನಾದರೂ ಎರರ್ಸ್ ಆಗ್ತವೆ. ಅಂದರೆ ನಾನು ಇದಾಗಲೇ ಹೇಳಿದೆ, ಲೆಂತ್ ಆಫ್ ಪೆನ್, ಆ್ಯಕ್ಚುಯಲ್ ಲೆಂತ್ ಆಫ್ ಪೆನ್ 12 ಸೆಂಟಿಮೀಟರ್ ತೊಗೊಂಡಿದೆ, 12 ಸೆಂಟಿಮೀಟರ್ ಇದೆ. ಆದರೆ ಅದನ್ನು ಸ್ಕೇಲನ್ನು ಬಳಸಿ ಮೆಜರ್ ಮಾಡಿದಾಗ 11.98 ಬಂತು. ಅಂದರೆ 0.02 ಸೆಂಟಿಮೀಟರ್ ನಮಗೆ ಎರರ್ ಬಂತು. ಆ ಎರರ್ ಯಾಕೆ ಬಂತು? ಏನಾದರೂ ಮೆಜರಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಏನಾದರೂ ಫಾಲ್ಟ್ಸ್ ಇದ್ದರೆ, ಅವುಗಳ ರಚನೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ, ಫಾಲ್ಟ್ಸ್ ಇದ್ದರೆ ಆವಾಗ ಆ ಎರರ್ಸ್ ಉಂಟಾಗ್ತವೆ. ಹೌದಾ? ಆ ರೀತಿ ಎರರ್ಸ್ಗಳಿಗೆ ನಾವು ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂತ ಕರಿತೀವಿ. ಹಾಗಾದರೆ ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂದ್ರೆ these are the errors caused due to these are the errors caused due to faulty design of measuring instruments. ನೀವು ಅಳತೆ ಮಾಡ್ತಕ್ಕಂಥ ಸಾಧನಗಳಲ್ಲಿ ಏನಾದರೂ ಅವುಗಳ ರಚನೆಯಲ್ಲಿ ಏನಾದರೂ ಫಾಲ್ಟ್ಸ್ ಇದ್ದರೆ ಅವಾಗ ಎರರ್ಸ್ ಹ್ಯಾಪನ್ ಆಗ್ತವೆ. ಅಂಥ ಎರರ್ಸ್ಗಳಿಗೆ ನಾವೇನಂತ ಕರಿತೇವೆ? ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂತ ಕರಿತೀವಿ. That means instrumental errors, these are the errors which are caused due to the faulty design of the measuring instruments. Okay, and second type of error is personal errors. Now, what do you mean by personal error? ಪರ್ಸ್ನಲ್ ಎರರ್ ಅಂತಂದ್ರೆ ಏನು? ನೋಡ್ರಿ, ಒಮ್ಮೊಮ್ಮೆ ನಮ್ಮ ಅಜಾಗರೂಕತೆಯಿಂದ ಏನಾಗ್ತವೆ, ಮೆಜರ್ಮೆಂಟಲ್ಲಿ ಸ್ವಲ್ಪ ತಪ್ಪುಗಳು ಉಂಟಾಗ್ತವೆ. ಹೌದಾ? ಅಂದರೆ ನಮ್ಮ ಅಬ್ಸರ್ವರ್, ನಾವೇ ಮೆಜರ್ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಅಬ್ಸರ್ವರ್ ಅಂತ ಕರಿತೀವಿ. ನೀವೇನಾದರೂ ಅಳತೆ ಮಾಡುವಾಗ ನಿಮ್ಮ ಅಜಾಗರೂಕತೆಯಿಂದಾಗಿ ಕೂಡ ಮೆಜರ್ಮೆಂಟಲ್ಲಿ ತಪ್ಪುಗಳು ಉಂಟಾಗ್ತವೆ. ಈ ರೀತಿ ನಮ್ಮ ಏನನ್ನಾದರೂ ಮೆಜರ್ ಮಾಡುವಾಗ ನಮ್ಮ ಅಜಾಗರೂಕತೆಯಿಂದ ಮೆಜರ್ಮೆಂಟಲ್ಲಿ ಏನಾದರೂ ತಪ್ಪಾದರೆ ದೋಸ್ ಎರರ್ಸ್ ಆರ್ ನೋನ್ ಆಸ್ ಪರ್ಸ್ನಲ್ ಎರರ್ಸ್ ಅಂತ ಕರಿತೀವಿ. ಹೌದಾ? ಅಂದರೆ ಪರ್ಸ್ನಲ್ ಎರರ್ಸ್ ಅಂತಂದರೆ ದೀಸ್ ಆರ್ ದ ಎರರ್ಸ್ ವಿಚ್ ಆರ್ ಕಾಸ್ಡ್ ಡ್ಯೂ ಟು ಕೇರ್ಲೆಸ್ನೆಸ್, ಅಂದರೆ ಅಜಾಗರೂಕತೆ. ಅಬ್ಸರ್ವರ್ ಕೇರ್ಲೆಸ್ನೆಸ್ ಅಂದರೆ ಅಜಾಗರೂಕತೆಯಿಂದ ಉಂಟಾಗ್ತಕ್ಕಂಥ ತಪ್ಪುಗಳು. ಅಂದರೆ these are the errors caused due to carelessness of an observer. Okay, these are the errors caused due to carelessness of an observer. Okay, ಅಂದರೆ ಅಬ್ಸರ್ವರ್ ಅಂದರೆ ಮೆಜರ್ ಮಾಡ್ತಕ್ಕಂಥ ವ್ಯಕ್ತಿ. ಹೌದಾ? ಮೆಜರ್ ಮಾಡ್ತಕ್ಕಂಥ ವ್ಯಕ್ತಿಯ ಅಜಾಗರೂಕತೆಯಿಂದ ಉಂಟಾಗ್ತಕ್ಕಂಥ ತಪ್ಪುಗಳಿಗೆ ನಾವು ಪರ್ಸ್ನಲ್ ಎರರ್ಸ್ ಅಂತ ಕರಿತೀವಿ. ಓಕೆ, ನೀವು ಏನಾದರೂ ಮೆಜರ್ ಮಾಡುವಾಗ ನಿಮ್ಮ ಅಜಾಗರೂಕತೆಯಿಂದ ತಪ್ಪುಗಳಾಗ್ತವೆ. Those are nothing but personal errors. And third one is, ಮೂರನೇದು ಯಾವುದಪ್ಪ ಅಂತಂದರೆ, third one is natural errors. What do you mean by natural error? Natural error ಅಂದ್ರೇನು? See, during a rainy season, whenever you close the doors and windows, you feel tightness. ನೋಡ್ರಿ, ಮಳೆಗಾಲದಲ್ಲಿ ನೀವು ಬಾಗಿಲ ಕಿಟಕಿನ ಮುಚ್ಚುವಾಗ ಸ್ವಲ್ಪ ಟೈಟ್ ಆಗ್ತವೆ. ಯಾಕೆ ಅಂತಂದರೆ ಅದೇ ಬೇಸಿಗೆಯಲ್ಲಿ ಆಗಲ್ಲ. ಬೇಸಿಗೆಯಲ್ಲಿ, ಸಮ್ಮರ್ ಸೀಸನ್ನಲ್ಲಿ. ಮಳೆಗಾಲದಲ್ಲಿ, ರೈನಿ ಸೀಸನ್ನಲ್ಲಿ ಮಾತ್ರ ಬಾಗಿಲ, ಡೋರು ಇವೆಲ್ಲ ಸ್ವಲ್ಪ ಟೈಟ್ ಆಗ್ತವೆ. ಯಾಕೆ ಟೈಟ್ ಆಗ್ತವೆ ಅಂತಂದರೆ
ಈ ರೈನಿ ಸೀಸನ್ದಲ್ಲಿ ಈ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ. ಹೀಗಾಗಿ ಆ ಹ್ಯುಮಿಡಿಟಿಯನ್ನು ಈ ವುಡ್ ಮಾಲಿಕ್ಯೂಲ್ಸ್ ಅಬ್ಸಾರ್ಬ್ ಮಾಡ್ಕೊಳ್ತವೆ. ಹೀಗಾಗಿ ಸ್ವಲ್ಪ ಸ್ವೆಲ್ ಆಗಿರ್ತಾವೆ ವುಡ್. ಹೀಗಾಗಿ ನೀವು ಡೋರ್ ಕ್ಲೋಸ್ ಓಪನ್ ಮಾಡುವಾಗ ಕರ್ರದ್ ಸಪ್ಪಳ ಆಗ್ತದೆ. ಹಾಗಾದರೆ ಸಿಯರ್ ನೀವು ಸಮರದಲ್ಲಿ ಆ ಬಾಗಿಲು ಕಿಟಕಿಯ ದಪ್ಪವನ್ನು ಮೆಜರ್ ಮಾಡಿದ್ರೆ ಒಂದು ಮೆಜರ್ಮೆಂಟ್ ತೋರಿಸ್ತದೆ. ರೈನಿ ಸೀಸನ್ದಲ್ಲಿ ನೀವು ಮೆಜರ್ ಮಾಡಿದ್ರೆ ಮತ್ತೊಂದು ರೀತಿ ದಪ್ಪವನ್ನು ತೋರಿಸ್ತದೆ. ಎರಡು ಸೇಮ್ ಇರಲ್ಲ. ಅಂದರೆ whenever there is a change in the conditions of the environment, then also errors are happening in the measurement of physical quantity, and those errors are known as natural errors ಅಂತ ಕರಿತೀವಿ. ಅಂದರೆ ನ್ಯಾಚುರಲ್ ಎರರ್ಸ್ ಯಾವಾಗ ಆಗ್ತಾವ ಅಂತಂದ್ರೆ ವಾತಾವರಣದ ಕಂಡೀಷನ್ದಲ್ಲಿ ಏನಾದರೂ ಚೇಂಜ್ ಆದರೆ ಅವಾಗ ಉಂಟಾಗ್ತಕ್ಕಂಥ ಎರರ್ಸ್ಗಳಿಗೆ ನ್ಯಾಚುರಲ್ ಎರರ್ಸ್ ಅಂತ ಕರಿತೀವಿ. ಅಂದರೆ these are the errors caused due to the change in environmental these are the errors caused due to the change in environmental conditions. ನೋಡ್ರಿ, ವಾತಾವರಣದ ಕಂಡೀಷನ್ದಲ್ಲಿ ಏನಾದರೂ ಚೇಂಜಸ್ ಆದ್ರೆ ಅವಾಗ ಕೂಡ ಎರರ್ಸ್ ಆಗ್ತವೆ. those errors are known as natural errors. What do you mean by natural errors? These are the errors caused due to change in environmental conditions. Now the fourth one is random errors. What do you mean by random errors? ಏನು ಈ ರ್ಯಾಂಡಮ್ ಎರರ್ ಅಂತಂದರೆ? ರ್ಯಾಂಡಮ್ ಎರರ್ಸ್ ಅಂದರೆ ಇಲ್ಲಿ ನಾವು ಮೆಜರ್ ಮಾಡುವಾಗ ಯಾಕೆ ತಪ್ಪಾಗ್ತವೆ ಅನ್ನೋ ಕಾರಣನ ಗೊತ್ತಿರಂಗಿಲ್ಲ. ಹೌದಾ? ಇಲ್ಲಿ ನೋಡ್ರಿ, ಇನ್ಸ್ಟ್ರೂಮೆಂಟಲ್ ಎರರ್ಸಲ್ಲಿ if there are some faults in the designing of the measuring instruments, then errors are happening. Those are known as instrumental errors. If errors are happening because of carelessness of an observer, then such type of errors are known as personal errors. If there are some change in internal conditions, then also errors are happening. Those are known as natural errors. But there are some errors we don't know the actual cause, and those errors are known as random errors. Random errors, these are the errors which are caused due to unknown reasons. These are the errors caused due to unknown reasons. The errors caused due to unknown reasons are known as random errors. Andre, among these four types of errors, we know the actual cause for the errors in case of this one. ಈ ನಾಲ್ಕು ಎರರ್ಸ್ಗಳಲ್ಲಿ ಎರರ್ ಆಗಲಿಕ್ಕೆ ಏನು ಕಾರಣ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತದೆ, ಇಲ್ಲಿ ಗೊತ್ತಿರ್ತದೆ. ಬಟ್ ರ್ಯಾಂಡಮ್ ಎರರ್ಸಲ್ಲಿ ಯಾಕೆ ತಪ್ಪುಗಳಾಗ್ತವೆ ಅನ್ನೋದು ಗೊತ್ತಿರಂಗಿಲ್ಲ. ಹೌದಾ? ಅಂದರೆ in case of these three types of errors, we know the cause. Since we know the cause, we can take the remedial steps and eliminate these errors. Andre, instrumental errors, personal errors, and natural errors can be eliminated by taking the appropriate decision, that is remedial steps. But we don't know the cause for random errors. That's why we can't eliminate the random errors. But there's one method to eliminate the random errors. Nodri, random errors ಕಾರಣನೇ ಗೊತ್ತಿರಂಗಿಲ್ಲ. ಹಂಗಾರೆ ಅವನ್ನ ಎಲಿಮಿನೇಟ್ ಹೆಂಗೆ ಮಾಡೋದು? ಇಲ್ಲಿ ನೋಡ್ರಿ, ಇನ್ಸ್ಟ್ರೂಮೆಂಟಲ್, ಪರ್ಸನಲ್, ನ್ಯಾಚುರಲ್ ಎರರ್ಸ್ ಅಲ್ಲಿ ಕಾರಣ ಗೊತ್ತಿರ್ತದೆ.
ಕಾರಣ ಗೊತ್ತಿರೋದ್ರಿಂದ ನಾವು ರೆಮಿಡಿಯಲ್ ಸ್ಟೆಪ್ಸ್ ಅಂತ ತಗೊಂಡು ಈ ಎರರ್ಸ್ ಅನ್ನು ತೆಗೆದುಹಾಕ್ಬೋದು. ಬಟ್ ಇನ್ ಕೇಸ್ ಆಫ್ ರ್ಯಾಂಡಮ್ ಎರರ್ಸ್ ವಿ ಡೋಂಟ್ ನೋ ದ ಕಾಸ್, ಹ್ಯಾನ್ಸ್ ಹೌ ವಿ ಕ್ಯಾನ್ ರಿಮೂವ್ ದೀಸ್ ರ್ಯಾಂಡಮ್ ಎರರ್ಸ್. ಯಾವ ರೀತಿ ಅಂದರೆ, ಫಸ್ಟ್ ವಿ ಟೇಕ್ ಲಾರ್ಜ್ ನಂಬರ್ ಆಫ್ ರೀಡಿಂಗ್ಸ್. 3-5 ಸಲ ರೀಡಿಂಗ್ ತಗೋಬೇಕು. ಅಂದರೆ ಒಂದೇ ಫಿಸಿಕಲ್ ಕ್ವಾಂಟಿಟಿಯನ್ನು ಅಂದರೆ ರ್ಯಾಂಡಮ್ ಎರರ್ಸ್ ಬರ್ತಾ ಇದೆ ಅಂತಂದರೆ, ನೋಡಿ ಇನ್ಸ್ಟ್ರೂಮೆಂಟು ಸರಿಯಾಗಿದೆ, ನೀವು ಫುಲ್ ಕೇರ್ಫುಲ್ಲಾಗಿ ಅದನ್ನು ಮೆಜರ್ ಮಾಡ್ತಿದ್ದೀರಿ, ಯಾವುದೇ ವಾತಾವರಣದಲ್ಲಿ ಚೇಂಜಸ್ ಇಲ್ಲ, ಆದಾಗ್ಯೂ ಕೂಡ ತಪ್ಪುಗಳಾಗ್ತಾ ಇದ್ರೆ ಇಟ್ ಇಸ್ ನಥಿಂಗ್ ಬಟ್ ರ್ಯಾಂಡಮ್ ಎರರ್ಸ್. ಹೌದಾ? ರ್ಯಾಂಡಮ್ ಎರರ್ಸ್ ಆದಾಗ ಏನು ಮಾಡಬೇಕು, ಸೇಮ್ ಇನ್ಸ್ಟ್ರೂಮೆಂಟ್ ಅಂದರೆ ಸೇಮ್ ಫಿಸಿಕಲ್ ಕ್ವಾಂಟಿಟಿಯನ್ನು ನೀವು 1, 2, 3, 4, 5 ಅಂದರೆ 3-5 ಸಲ ಸೇಮ್ ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡಿ ಅದರ ಮೀನ್ ತೆಗೆದ್ರಂತಂದರೆ that gives the true value. In this way, by taking large number of readings, we should take the large number of readings, and after that arithmetic mean of all those readings gives the true value. In this way, we can eliminate the random errors. ಹೌದಾ? ಅಂದರೆ random errors can be eliminated by taking large number of readings, and after that what we should do, the arithmetic mean of all those measurements gives true value, actual value of that physical quantity. In this way we can remove the random errors. Getting the idea? Now let us talk about in how many ways we are going to express the errors. First, ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ random errors ಬಗ್ಗೆ. Okay, my dear students, already I told you there are 4 types of errors. They are instrumental errors, and second one is personal error, errors. Third one is natural errors, and fourth one is random errors. 4 ರೀತಿಯ ಎರರ್ಸ್ ಅದಾವ: instrumental, personal, natural, random. Among these, we know the cause for these 3 types of errors. ಈ 3 ಎರರ್ಸ್ಗಳಿಗೆ ನಮಗೆ ಕಾಸ್ ಗೊತ್ತಿದೆ. ಹೀಗಾಗಿ by taking the remedial steps we can eliminate these 3 types of errors. But in case of random errors we don't know the cause. That's why how we should remove these errors, that is our question. Already I told you, first we take large number of readings. ಹೆಂಗೆ ಎಲಿಮಿನೇಟ್ ಮಾಡೋದಂದರೆ, ಫಸ್ಟ್ ಸ್ಟೆಪ್ ನೀವು ಮಾಡಬೇಕು, ಲಾರ್ಜ್ ನಂಬರ್ ಆಫ್ ರೀಡಿಂಗ್ಸ್ ತಗೋಬೇಕು. ಲಾರ್ಜ್ ನಂಬರ್ ಆಫ್ ರೀಡಿಂಗ್ಸನ್ನು ತಗೊಳ್ಬೇಕು. ಲಾರ್ಜ್ ನಂಬರ್ ಆಫ್ ರೀಡಿಂಗ್ಸ್ ಅಂದರೆ ಎಷ್ಟು? 3 to 5 ಟೈಮ್ಸ್. ಒಂದೇ ಫಿಸಿಕಲ್ ಕ್ವಾಂಟಿಟಿಯನ್ನು ನಾವೇನು ಮಾಡೋದು, 3-5 ಸಲ ಮೆಜರ್ ಮಾಡಬೇಕು. ಹೌದಾ? ಮಾಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, arithmetic mean of those readings ತಗೊಂಡ್ಬಿಡಬೇಕು. ಹೌದಾ? arithmetic mean of 3 to 5 readings ತಗೋಬೇಕು. Then that arithmetic mean is arithmetic mean of the 3 to 5 readings gives what? True value of the physical quantity. ನೋಡ್ರಿ, ಏನು ಮಾಡಬೇಕು, ಸೇಮ್ ಫಿಸಿಕಲ್ ಕ್ವಾಂಟಿಟಿನ 3-5 ಸಲ ಮೆಜರ್ ಮಾಡಬೇಕು. ಅವಾಗ arithmetic mean of 3 to 5 readings gives what? True value. In this way you can eliminate the random errors. ಯಾವ ರೀತಿ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ ನೋಡ್ರಿ. ಒಂದು ಎಕ್ಸಾಂಪಲ್ ನೋಡಿ ಯಾವ ರೀತಿ. See here, I will give one example.
Okay, see here. Let A1, A2 and A3 up to AN times. ಅಂದರೆ A1 ಅಂದ್ರೇನು, ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ ಬಂದಿರತಕ್ಕಂಥ ವ್ಯಾಲ್ಯೂ. A2 ಅಂದ್ರೇನು, ಸೆಕೆಂಡ್ ಟೈಮ್ ಮೆಜರ್ ಮಾಡಿದಾಗ ಬಂದಿರತಕ್ಕಂಥ ವ್ಯಾಲ್ಯೂ. A3 ಅಂದ್ರೇನು, ಥರ್ಡ್ ಟೈಮ್ ಮೆಜರ್ ಮಾಡಿದಾಗ ಬಂದಿರತಕ್ಕಂಥ ವ್ಯಾಲ್ಯೂ. AN ಅಂದ್ರೇನು, nth ಟೈಮ್ನಲ್ಲಿ ಮೆಜರ್ ಮಾಡಿದಾಗ ಬಂದಿರತಕ್ಕಂಥ ವ್ಯಾಲ್ಯೂಸ್. ಅಂದರೆ ದಿಸ್ ಆರ್ ದ ಇಂಡಿವಿಜುವಲ್ ಮೆಜರ್ಮೆಂಟ್ಸ್ ಅಂತ ಕರೀತಾರೆ. ಫಸ್ಟ್ ಟೈಮ್ ಮಾಡಿದಾಗ A1 ಬಂದಿದೆ, ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ತಗೊಳ್ಬೋದು, ಲೆಂತ್ ಇರ್ಬೋದು, ಮಾಸ್ ಇರ್ಬೋದು, ಟೈಮ್ ಇರ್ಬೋದು, ವೆಲಾಸಿಟಿ ಏನೇ ಇರ್ಬೋದು. ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ A1 ಬಂದೈತೆ, ಸೆಕೆಂಡ್ ಟೈಮ್ A2, ಥರ್ಡ್ ಟೈಮ್ A3, ಎನ್ನೇ ಟೈಮ್ಗೆ AN ಬಂದೈತೆ. ಹಂಗಾರೆ ದಿಸ್ ಆರ್ ಆಲ್ ಇಂಡಿವಿಜುವಲ್ ವ್ಯಾಲ್ಯೂಸ್. ಹೌದಾ? ಟ್ರೂ ವ್ಯಾಲ್ಯೂ ಯಾವುದು? ಇದು ಡಿಫ್ರೆಂಟ್. ಸೇಮ್ ಫಿಸಿಕಲ್ ಕ್ವಾಂಟಿಟಿನ ಎನ್ ಸಲ ನೀವು ಮೆಜರ್ ಮಾಡಿರಿ. ಫಸ್ಟ್ ಟೈಮ್ದಲ್ಲಿ A1 ತೋರಿಸುತ್ತೆ, ಸೆಕೆಂಡ್ ಟೈಮ್ A2, ಥರ್ಡ್ ಟೈಮ್ A3, ಏನ್ ಟೈಮಲ್ಲಿ AN ತೋರಿಸುತ್ತೆ. ವಾಟ್ ಇಸ್ ದ ಟ್ರೂ ವ್ಯಾಲ್ಯೂ ನಾವು? ಅಂದ್ರೆ ಇಲ್ಲಿ ನಮಗೆ ರ್ಯಾಂಡಮ್ ಎರರ್ ಫೌಂಡ್ ಆಗಿದೆ. ವಿ ಡೋಂಟ್ ನೋ ದ ಕಾಸ್. ಹಂಗಾರೆ ಏನು ಮಾಡ್ಬೇಕು ನಾವು? 1, 2, 3 ಅಪ್ ಟು n ಟೈಮ್ಸ್ ಇದು ಮಾಡಿದ್ದೀವಿ. ಮತ್ತು ಟ್ರೂ ವ್ಯಾಲ್ಯೂ ನಾವು ಮೀನ್ ವ್ಯಾಲ್ಯೂ ಅಂತ ಕರಿತೀವಿ. ಹಂಗಾರೆ ಈ ಮೀನ್ ವ್ಯಾಲ್ಯೂ ಆಫ್ ದ ಮೆಜರ್ಮೆಂಟ್ ಇಸ್ ವಾಟ್? A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಅಪ್ ಟು AN. ಹೌದಾ? ಎಷ್ಟು ಸಲ ಮೆಜರ್ ಮಾಡಿರಿ? n ಟೈಮ್. ದಿಸ್ ಇಸ್ ದ mean value. Getting the idea? This mean value gives what? True value. ಇದಕ್ಕೆ ನಾವು true value ಅಂತ ಕರೆಯೋದು. Okay? In this way, by taking the arithmetic mean of all the measurements, we can eliminate the random errors. And the arithmetic mean gives true value of the physical quantity. Getting the idea? This is about mean value. Now let me talk about in how many ways errors are going to express it. ನೋಡ್ರಿ, ಎರರ್ಸ್ ಅನ್ನು ನಾವು ಡಿಫ್ರೆಂಟ್ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಸೂಚಿಸ್ಬೋದು. ಓಕೆ, ಎರರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಡಿಫ್ರೆಂಟ್ ವೇಸ್. ಓಕೆ, ಎಕ್ಸ್ಪ್ರೆಷನ್ ಆಫ್ ಎರರ್ಸ್. Expression of errors. Errors ಅನ್ನು ಯಾವ್ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು? Here, first one is absolute error. Absolute error. What do you mean by absolute errors? ನೋಡ್ರಿ, ನಾವು ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ತಗೊಳ್ತೀನಿ, ಲೆಂತ್ ಅಂತ ಅನ್ಕೊಳ್ಳೋಣ. ಅದನ್ನು ಫಸ್ಟ್ ಟೈಮ್ ಮೆಜರ್ ಮಾಡ್ತೇನೆ ನಾನು. ಅದು ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ A1 ಬಂದಿದೆ. ಅಂದರೆ A1 ಅಂದರೆ ಯಾವುದೊಂದು ವ್ಯಾಲ್ಯೂ, ಮೆಜರ್ಡ್ ವ್ಯಾಲ್ಯೂ. ನಾನು ಏನು ತೊಗೊಂಡಿದ್ದೀನಿ? ಲೆಂತ್ ಆಫ್ ಎ ಪೆನ್ ತೊಗೊಂಡಿನಿ. ಅದನ್ನು ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ A1 ವ್ಯಾಲ್ಯೂ ಬರುತ್ತೆ. ಹೌದಾ? ಸೆಕೆಂಡ್ ಟೈಮ್ ಮೆಜರ್ ಮಾಡಿದಾಗ A2 ವ್ಯಾಲ್ಯೂ ಬರುತ್ತೆ. ಥರ್ಡ್ ಟೈಮ್ ಮೆಜರ್ ಮಾಡಿದಾಗ A3 ವ್ಯಾಲ್ಯೂ ಬರುತ್ತೆ ಅಂತ ತಿಳ್ಕೊಳ್ಳೋಣ. Now I am going to measure a length of any object. When I measure the length for the first time, then I will get the measured value A1, and the second time A2, third time A3. Here are the different individual values, individual measured values. ಹೌದಾ? ಈಗ ಇವ್ರ ಮೀನ್ ತೆಗಿಯೋಣ. ಈ 3 ಟೈಮ್ಸ್ ನಾನು ಮೆಜರ್ ಮಾಡಿದ್ದೇನೆ ಒಂದೇ ಫಿಸಿಕಲ್ ಕ್ವಾಂಟಿಟಿನ. ಎಲ್ಲರಿಗೂ ಡಿಫ್ರೆಂಟ್ ಬರ್ತಾ ಇದೆ. ಅಂದರೆ ಇಲ್ಲಿ ತಗೊಳ್ರಿ, ಇಲ್ಲಿ 11.95, ಇಲ್ಲಿ 11.96, ಇಲ್ಲಿ 11.94. ನೋಡ್ರಿ, ಅಂದರೆ ಇಲ್ಲಿ ರ್ಯಾಂಡಮ್ ಎರರ್ಸ್ ಇವೆ. ಹೌದಾ? ವಿ ಡೋಂಟ್ ನೋ ದ ಕಾಸ್ ಹಿಯರ್. ಹಾಗಾದ್ರೆ ಇಲ್ಲಿ ನೋಡ್ಬೇಕು ನೀವು, ಆ್ಯಕ್ಚುಯಲ್ ಲೆಂತ್ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. ನೋಡಿ, 11.95, 11.96, 11.94. ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತಾ ಇದ್ದಾನೆ, ಎರರ್ಸ್ ಇವೆ. ಹಾಗಾದ್ರೆ ಈ ರೀತಿ ರ್ಯಾಂಡಮ್ ಎರರ್ಸ್ ಬರ್ತಾ ಇದೆಯಪ್ಪ ಅಂದ್ರೆ ನಾವೇನು ಬೇಕು? ಮೀನ್ ತಗೋಬೇಕು. ಅಂದರೆ ಎ ಮೀನ್ ಇಸ್ ಈಕ್ವಲ್ ಟು ವಾಟ್? A1 ಪ್ಲಸ್ A2 ಪ್ಲಸ್ A3. ಎಷ್ಟು ಸಲ ಮೆಜರ್ ಮಾಡಿರಿ? 3 ಟೈಮ್ಸ್. 1, 2, 3, 3 ಟೈಮ್ಸ್. ಇದು ಮಾಡಿದರೆ ನಮಗೆ ಮೀನ್ ವ್ಯಾಲ್ಯೂ ಸಿಗ್ತದೆ. ದಿಸ್ ಇಸ್ ದ ಟ್ರೂ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಅಬ್ಸಲ್ಯೂಟ್ ಎರರ್ ಅಂತಂದರೆ
absolute error in the first measurement delta A1 ಅಂತ ಗುರುತಿಸ್ತೀವಿ. ಈಗ ನಾನು delta A1 ಅಂದ್ರೇನು absolute error in the first measurement is equal to difference between individual measurement and mean value ಅಂದ್ರೆ true value. ಇಂಡಿವಿಜುವಲ್ ಮೆಜರ್ಮೆಂಟ್ ಮೈನಸ್ ಮೀನ್ ವ್ಯಾಲ್ಯೂ ಮಾಡಿದಾಗ ಏನು ಬರ್ತದಲ್ಲ ದಟ್ ಇಸ್ ಕಾಲ್ಡ್ ಅಬೌಟ್ ಅಬ್ಸಲ್ಯೂಟ್ ಎರರ್ ಅಂತ ಕರೀತಾರೆ. ಅಂದರೆ ಅಬ್ಸಲ್ಯೂಟ್ ಎರರ್ ಇನ್ ದ ಫಸ್ಟ್ ಮೆಜರ್ಮೆಂಟ್ ಈಸ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಮೆಜರ್ಮೆಂಟ್ ಆ್ಯಂಡ್ ಟ್ರೂ ವ್ಯಾಲ್ಯೂ ಆಫ್ ದ ಮೆಜರ್ಮೆಂಟ್ ಅಂದರೆ ಮೀನ್ ವ್ಯಾಲ್ಯೂ. ಅಂದರೆ ಅಬ್ಸಲ್ಯೂಟ್ ಎರರ್ ಇನ್ ದ ಸೆಕೆಂಡ್ ಮೆಜರ್ಮೆಂಟ್ ಡೆಲ್ಟಾ E2 is equal to what? Individual measurement minus A mean. The absolute error in the third measurement is what? A3 minus AM ಅಂದರೆ A mean. ಅಂದರೆ ಇನ್ ಜನರಲ್ ಇದನ್ನು ಹೆಂಗೆ ಬರೆಯೋದಪ್ಪ ಅಂತಂದರೆ absolute error of the nth measurement is equal to absolute error in the of the nth measurement. ಇದು absolute error in the first measurement, absolute error in the second measurement, absolute error in the third measurement, absolute error in the nth measurement is equal to what? Nth measurement minus true value. ಹೌದಾ? ಗೆಟಿಂಗ್ ದಿ ಐಡಿಯಾ? ಅಂದರೆ absolute error ಅಂತಂದರೆ the difference between individual measurement and true value of the measurement gives absolute error. And second type is mean absolute error. Second type ಯಾವಪ್ಪ ಅಂತಂದರೆ mean absolute error. Mean absolute error. What do you mean by mean absolute error? Mean absolute error ಅಂದರೆ the arithmetic mean of all absolute errors gives mean absolute error. ಅಂದರೆ delta A mean is equal to what? Delta A1 plus delta A2 plus delta A3 divided by 3 times ಆಗುತ್ತೆ. ಇದರ ಮೀನ್ ಇವುಗಳ ಮೀನ್. ಓಕೆ, ಇದನ್ನು ತಿಳ್ಕೊಬೇಕು ನೀವು. ಈ ಅಬ್ಸಲ್ಯೂಟ್ ಎರರ್ಸ್ ಸಮ್ಟೈಮ್ಸ್ ಏನಾಗ್ತದೆ ನೆಗೆಟಿವ್ ಇರ್ತಾವೆ. ಹೌದಾ? ನೆಗೆಟಿವ್ ಇದ್ದಾಗ ಅವನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅಂದರೆ ಎರರ್ಸ್ ಆರ್ ಆಲ್ವೇಸ್ ಆ್ಯಡಿಟಿವ್. ಅಂದರೆ ಮಾಡ್ಯುಲಸ್ ಅಂತಂದ್ರೇನು ಇವನ್ನ ನೆಗೆಟಿವ್ ಇದನ್ನು ಪಾಸಿಟಿವ್ ಮಾಡ್ಕೊಂಡಿವಿ ಅಂತ ಅರ್ಥ. ದಿಸ್ ಇಸ್ ಕಾಲ್ಡ್ ವಾಟ್? ಮೀನ್ ಅಬ್ಸಲ್ಯೂಟ್ ಎರರ್. ಹೌದಾ? ಹಂಗಾರೆ ಇಲ್ಲಿ ಎನ್ ಟೈಮ್ಸ್ ಇತ್ತಪ್ಪ ಅಂತಂದ್ರೆ ಡೆಲ್ಟಾ ಎ ಎನ್ ಮಾಡಿ ಇಲ್ಲಿ ಇದು ಎನ್ ಆಗ್ತದೆ. ಗೆಟಿಂಗ್ ದಿ ಐಡಿಯಾ? ದಿಸ್ ಇಸ್ ಮೀನ್ ಅಬ್ಸಲ್ಯೂಟ್ ಎರರ್. ಓಕೆ, ನಾವು ಕಮ್ ಟು ದ ಥರ್ಡ್ ಎಕ್ಸ್ಪ್ರೆಷನ್. ವಾಟ್ ಇಸ್ ದಟ್ ಥರ್ಡ್ ಎಕ್ಸ್ಪ್ರೆಷನ್? ಥರ್ಡ್ ಎಕ್ಸ್ಪ್ರೆಷನ್ ಅದು ಕ್ಲಿಯರ್. ಥರ್ಡ್ ಎಕ್ಸ್ಪ್ರೆಷನ್ relative error. Relative error. Relative error. What do you mean by relative error? Relative error is defined as delta A mean divided by A mean. ನೋಡಿ, delta A mean ಅಂದರೆ relative error is defined as mean absolute error divided by mean value is called about relative error. ನೋಡಿ, relative error is defined as the ratio of mean absolute error to the mean value is called about relative error. And the fourth one is ನಾಲ್ಕನೇದೇನಪ್ಪ ಅಂತಂದರೆ ಪರ್ಸೆಂಟೇಜ್ ಎರರ್. ಪರ್ಸೆಂಟೇಜ್ ಎರರ್ನ ಹೆಂಗೆ ಗೊತ್ತಿರಬೇಕು ಅಂತಂದರೆ ರಿಲೇಟಿವ್ ಎರರ್ into 100%. ಅಂದರೆ in general A mean divided by delta A mean divided by A mean into 100%. This is percentage error. In this way, we can represent the errors in 4 ways. Errors can be expressed in 4 ways.
ನೋಡಿ, ಎರರ್ಸನ್ನು ನಾವು 4 ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆ, ನಾವು see here errors can be expressed in 4 ways. What are those? Errors can be expressed in 4 ways. First one is absolute error. Absolute error is defined as an minus a mean. Right? The difference between individual measurement and true value is called what? Absolute error. And second one is mean absolute error. Mean absolute error. Mean absolute error. Delta a mean is equal to delta a1 plus delta a2 plus delta an divided by n. Getting the idea? And third is relative error. Relative error is defined as mean absolute error divided by true value, that is mean value. And fourth one is percentage error. Percentage error defined as delta a mean divided by a mean into 100%. Okay. In this way, we can represent the errors in 4 ways. Here, there is one problem. I will read it. The diameter of a thin wire is measured with screw gauge. ನೋಡ್ರಿ, ಅದು ಸ್ಕ್ರೂ ಗೇಜನ್ನು ಬಳಸಿ ಒಂದು ವೈರದ ದಪ್ಪವನ್ನು ಇಲ್ಲಿ ಮೆಜರ್ ಮಾಡ್ತಾ ಇದ್ದಾರೆ. In successive measurements, the values of the diameter of the wire are first time measure ಮಾಡಿದಾಗ 2.04 ಮಿಲಿಮೀಟರ್ ಬಂದಿದೆ. ಸೆಕೆಂಡ್ ಟೈಮ್ ಅದೇ ವೈರ್ನ ಸ್ಕ್ರೂ ಗೇಜಿಂದ ಮೆಜರ್ ಮಾಡಿದಾಗ 2.06 ಬಂದಿದೆ. ಅದೇ ವೈರಿಂದ ಸ್ಕ್ರೂ ಗೇಜನ್ನು ಥರ್ಡ್ ಟೈಮ್ ಮೆಜರ್ ಮಾಡಿದಾಗ 2.08 ಬಂದಿದೆ. ಅಂದರೆ ನೋಡಿ, ಫಸ್ಟ್ ಟೈಮ್ 2.04 ಸೆಕೆಂಡ್ ಟೈಮ್ ಮೆಜರ್ ಮಾಡಿದಾಗ 2.06, ಥರ್ಡ್ ಟೈಮ್ ಮೆಜರ್ ಮಾಡಿದಾಗ 2.08 ಬರ್ತಾ ಇದೆ. ಅಂದರೆ ಇಲ್ಲಿ ಎರರ್ ಇದೆ ಅಂತ ಅರ್ಥ ಆಯಿತು. ಹಾಗಾದರೆ ಏನು ಕೇಳಿದ್ರು? ಮೀನ್ ಡಯಾಮೀಟರ್ ಅಂದರೆ ಟ್ರೂ ವ್ಯಾಲ್ಯೂ, ಅಬ್ಸಲ್ಯೂಟ್ ಎರರ್ ಮತ್ತು ಮೀನ್ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್, ಪರ್ಸೆಂಟೇಜ್ ಎರರ್ನ ಕೇಳಿದ್ದಾರೆ. ಹಾಗಾದರೆ ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ. ಸಿ ಸೊಲ್ಯೂಷನ್ will solve the problem. First question ಅನ್ನು ಸಾಲ್ವ್ ಮಾಡ್ತೀನಿ. ಏನು? ಮೀನ್ ಡಯಾಮೀಟರ್, ದಟ್ ಈಸ್ ಡಿ ಮೀನ್ is equal to d1 ಅಂದರೆ ಡಯಾಮೀಟರ್ ಆಫ್ ದ ವೈರ್, ಫಸ್ಟ್ ಡಯಾಮೀಟರ್ ಆಫ್ ದ ವೈರ್ ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ ಏನು ಬಂದಿದೆ, ಪ್ಲಸ್ d2 ಸೆಕೆಂಡ್ ಟೈಮ್ದಲ್ಲಿ ಡಯಾಮೀಟರ್ ಆಫ್ ದ ವೈರ್ ಎಷ್ಟು ಬಂದಿದೆ, ಪ್ಲಸ್ d3 ಅಂದರೆ ಥರ್ಡ್ ಟೈಮ್ದಲ್ಲಿ ಎಷ್ಟು ಬಂದಿದೆ. ಎಷ್ಟು ಸಲ ಮೆಜರ್ ಮಾಡಿದ್ದೀರಾ? 3 times, ಅಂದರೆ n equal to 3 ಆಗಿದೆ. Now come to the point, that is okay, here I will write. See it. D1 is 2.06 plus D2 is 2.08 plus D3 is 2.04 D1 and D2 is 2.06 and D3 is 2.08. Getting the idea? Divided by 3.
ಎಷ್ಟು ಬಂತು ನೋಡ್ರಿ, ಆ್ಯಂಡ್ ದಿಸ್ ಈಸ್ 2.06 mm. Getting the idea? This is the mean value of the measurement. Mean diameter 2.06. This is the mean diameter. Then simplify ಮಾಡಿದ್ರೆ 2.06 millimeter ಬರ್ತದೆ. ಇನ್ನು ಸೆಕೆಂಡ್ ಕ್ವಶನ್ ಅಲ್ಲಿ ಏನು ಕೇಳಿದಾರೆ ನೋಡೋಣ. ಏನು ಕೇಳಿದಾರೆ? ಅಬ್ಸಲ್ಯೂಟ್ ಎರರ್ಸ್. ನೋಡ್ರಿ, absolute error delta d1 in the first measurement is d1 minus d mean, that is d1 ಎಷ್ಟಿದೆ diameter in the first measurement 2.04 mm minus d mean ಎಷ್ಟು ಆಯ್ತು 2.06 mm. 2.04 ದಲ್ಲಿ minus 2.06 ಮಾಡಿದರೆ ಇಲ್ಲಿ minus 0.02 mm. This is the this is the absolute error of the first measurement, and absolute error of the second measurement delta d2 is equal to what? d2 ಎಷ್ಟಿದೆ ನೋಡಿ, d2 2.06 mm minus d mean 2.06 mm, that is 0 mm. Now absolute error of the third measurement is d3 minus d mean. d3 minus d mean. Okay, directly I will write the values. d3 minus d mean. d3 ಎಷ್ಟಿದೆ 2.08 minus d mean 2.06. It is plus 0.02 mm. This is what? This is the absolute error in the third measurement. ನೋಡಿ, delta d1 0.02 mm, delta d2 0 ಬಂದಿದೆ, delta d3 plus 0.02 mm ಬಂದಿದೆ. ಓಕೆ, ಈಗ ನಮಗೆ ಮೀನ್ ಡಯಾಮೀಟರ್ ಗೊತ್ತಾಯಿತು, ಅಬ್ಸಲ್ಯೂಟ್ ಎರರ್ ಇನ್ ದ ಇಂಡಿವಿಜುವಲ್ ಮೆಜರ್ಮೆಂಟ್ ಗೊತ್ತಾಯಿತು. ಇನ್ನು ಮೀನ್ ಅಬ್ಸಲ್ಯೂಟ್ ಎರರ್ ಅಂದರೆ ಏನು ನೋಡ್ರಿ. ಮೀನ್ ಅಬ್ಸಲ್ಯೂಟ್ ಎರರ್ನ ಸಾಲ್ವ್ ಮಾಡ್ತೇವೆ. ಓಕೆ, yeah. Third one is mean absolute error, that is delta d mean is equal to modulus of delta d1 plus modulus of delta d2 plus modulus of delta d3 divided by 3. mean value ತೆಗೆಯೋದು. ಓಕೆ, ಡೆಲ್ಟಾ d1 ಆಗಲಿ ಎಷ್ಟು ಬಂದಿದೆ 0.02 ಪ್ಲಸ್ ಡೆಲ್ಟಾ d3 0 ಬಂದಿದೆ ಪ್ಲಸ್ 0.02 ಬಂದಿದೆ ಡಿವೈಡೆಡ್ ಬೈ 3. ಇಲ್ಲಿ ನೋಡ್ರಿ, ಡೆಲ್ಟಾ d1 ಆಗಲೇ ಮೈನಸ್ 0.02 ಬಂದಿತ್ತು. ಯಾವಾಗಲೂ ಅಬ್ಸಲ್ಯೂಟ್ ಎರರ್ಗಳನ್ನು ನಾವು ಪಾಸಿಟಿವ್ ಒಳಗೆ ತಗೋಬೇಕು. ಅಬ್ಸಲ್ಯೂಟ್ ಎರರ್ಸ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಆ ನೆಗೆಟಿವ್ ಇದ್ರೂ ಕೂಡ ಅದನ್ನು ಪಾಸಿಟಿವ್ ಅಂತ ತಗೋಬೇಕು. ಯಾಕಂದರೆ ಎರರ್ಸ್ ಆರ್ ಆಲ್ವೇಸ್ ಆ್ಯಡಿಟಿವ್. ಎರರ್ಸ್ಗಳನ್ನ ಕೂಡಿಸಲಾಗುತ್ತದೆ, ಆಗಲ್ಲ. ಅದಕ್ಕೆ ಇಲ್ಲಿ ಡೆಲ್ಟಾ d1 ಮೈನಸ್ 0.02 ಬಂದಿದ್ರೂ ಕೂಡ ನಾನು ಪ್ಲಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಮಾಡ್ಯುಲಸ್ ಏನು ಇಂಡಿಕೇಟ್ ಮಾಡ್ತದೆ ಅಂದರೆ ಇಲ್ಲಿ 2 ಲೈನ್ ನಡೆದಿಲ್ಲ, ಇದು ಈ ವ್ಯಾಲ್ಯೂಸ್ಗಳ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೀವಿ ಅಂತ ತೋರಿಸ್ತದೆ. ಹೌದಾ? ಹಂಗಾರೆ ಏನು ಡಿವೈಡ್ ಬೈ 3 ಮಾಡಿ ನೋಡು, 0.02 ಪ್ಲಸ್ 0 ಆ್ಯಂಡ್ 0.02 ಅದನ್ನು ಹೋಲ್ ಡಿವೈಡ್ ಬೈ 3 ಮಾಡಿದರೆ 0.0133 ಬರುತ್ತೆ. 0.0133. ದಿಸ್ ಇಸ್ ವಾಟ್ ಡೆಲ್ಟಾ ಡಿ ಮೀನ್. ಇನ್ನು ಫೋರ್ತ್ ಒನ್ ಏನು ಕೇಳಿದ್ದಾರೆ, ಇದು ಮೀನ್ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್. Relative error is equal to what? The ratio of delta d mean, ಅಂದರೆ mean absolute error to the mean. ನೋಡಿ, mean absolute error of the diameter ಇದು mean diameter. ಇದು ಎಷ್ಟು ಬರ್ತದೆ? ಡೆಲ್ಟಾ ಡಿ ಮೀನ್ ಎಷ್ಟು ಬರ್ತದೆ ನೋಡ್ರಿ, 0.0133 ಡಿವೈಡ್ ಬೈ ಡಿ ಮೀನ್ ಎಷ್ಟು ಬರ್ತದೆ 2.06. ಎಷ್ಟು ಬರ್ತದೆ ನೋಡ್ರಿ, ಎಷ್ಟು ಬರ್ತದೆ ಅಂದರೆ 0.00645.
0.00645. Getting the idea? And last one is percentage error. Percentage error is equal to relative error into 100%. See here, relative error is 0.00645 into 100%. 0.00645 into 100. Yes, it is 0.645 percentage. This is the percentage error. ಈ ರೀತಿ ಪ್ರಾಬ್ಲಮ್ಸ್ ಅನ್ನು ಕೊಟ್ಟರೆ ನಿಮಗೆ ಮೀನ್ ವ್ಯಾಲ್ಯೂ, ಅಬ್ಸಲ್ಯೂಟ್ ಎರರ್, ಮೀನ್ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್, ಪರ್ಸಂಟೇಜ್ ಎರರ್ ಆಫ್ ದ ಮೆಜರ್ಮೆಂಟನ್ನು ಕಂಡುಹಿಡಲಿಕ್ಕೆ ಬರಬೇಕು. ಓಕೆ, ನಿಮ್ಮ NCERT ಬುಕ್ದಲ್ಲಿ ಇನ್ನೂ ಈ ರೀತಿಯ ಎಕ್ಸಾಂಪಲ್ಸ್ ಅದಾವ. ಇಲ್ಲಿ ಡಯಾಮೀಟರ್ ಕೊಡ್ತಾರೆ, ಸಮ್ಟೈಮ್ಸ್ ಟೈಮನ್ನು ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ವೆಲಾಸಿಟಿನ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ಲೆಂತನ್ನು ಕೊಟ್ಟಿರ್ತಾರೆ. ಆವಾಗ ನೀವು ಈ ರೀತಿ ಕಂಡುಹಿಡಿಬೋದು. ಓಕೆ, ನೋಟ್ ಡೌನ್.